Hi friends, welcome back to my channel Vlogs with Asha. So hope everyone are doing well and fine. ಇವತ್ತು ನಾವು ಮಾಡ್ತಾ ಇರೋ ಸ್ಪೆಷಲ್ ರೆಸಿಪಿ ಅಂದರೆ ಅಕ್ಕಿ ರೊಟ್ಟಿ ವಿತ್ ತೊಗರಿಬೇಳೆ ಚಟ್ನಿ. ಏನು ಸ್ಪೆಷಾಲಿಟಿ ಅಕ್ಕಿ ರೊಟ್ಟಿಗೆ ಅಂತ ನೀವು ಕೇಳ್ಬೋದು. ಸ್ಪೆಷಾಲಿಟಿ ಏನು ಅಂದರೆ ಇವಾಗ ಹಾಗೆ ಏನಂದರೆ ಅದರಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಲೈಕ್ ಆನಿಯನ್ಸ್, ಚಿಲ್ಲೀಸ್, ಕೊರಿಯಾಂಡರ್, ಆಮೇಲೆ ಸಬ್ಬಕ್ಸಿ ಸೊಪ್ಪು, ಆಮೇಲೆ ಜೀರಾ, ಸಮ್ ಅಜ್ವೈನ್ ಸೀಡ್ಸ್, ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್. ಸೊ ಅಕ್ಕಿ ರೊಟ್ಟಿ ಮಾಡಿ ಅದಕ್ಕೆ ಕಾಂಬಿನೇಷನ್ ತೊಗರಿಬೇಳೆ ಚಟ್ನಿ ಮಾಡಿ ಇವತ್ತು ತಿಂದು ಸವಿಯೋಣ. ಸೊ ಕಮ್ ಅದಕ್ಕೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಕಮ್. ಸೊ ಅದಕ್ಕೆ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟ್ ಈಸ್ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು. ಆಮೇಲೆ 2 ಆನಿಯನ್ಸ್, ಗ್ರೇಟೆಡ್ ಆನಿಯನ್ಸ್. ಸೊ ಅದನ್ನು ಕಟ್ ಮಾಡಿಕೊಂಡೆ. 2 ಆನಿಯನ್ಸು, ಕೊರಿಯಾಂಡರ್, ಸಬ್ಬಕ್ಸಿ, ಕೋಕೋನಟ್, ಸ್ವಲ್ಪ ರೈಸು, ಕ್ಯಾರೆಟ್, ಚಿಲ್ಲೀಸ್, ಜೀರಾ, ಅಜ್ವೈನ್ ಸೀಡ್ಸ್ ಆ್ಯಂಡ್ ಉಪ್ಪು, ಟೇಸ್ಟ್ಗೆ ತಕ್ಕಷ್ಟು ಉಪ್ಪು. ಸೊ ಇದರಲ್ಲಿ ಒಂದು ಮಾತ್ರ ಏನು ಹೇಳಿದೆ, ಇದು ಅಜ್ವೈನ್ ಸೀಡ್ಸ್ ನಾವು ಯೂಶ್ವಲಾಗಿ ಹೀಗೆ ಹಾಕಬಾರ್ದು. ಇದನ್ನು ನಾವು ರೊಟ್ಟಿಗೆ ಇವಾಗ ಸೊ ವಿ ಹ್ಯಾವ್ ಟು ಮೇಕ್ ಲೈಕ್ ದಿಸ್ ಮ್ಯಾಶ್ ಆ್ಯಂಡ್ ವಿ ಹ್ಯಾವ್ ಟು ಮಿಕ್ಸ್. ನಾನು ಅದನ್ನು ತೋರಿಸ್ತೀನಿ ಹೇಗೆ ಅಂತ, ಆಯಿತಾ? ಇದನ್ನೆಲ್ಲ ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ರೈಸ್ನ ಸ್ಪೆಷಲಾಗಿ ನಾವು ಏನು ಮಾಡಬೇಕು ಅಂದರೆ ರೈಸು ಮತ್ತು 1 ಕಪ್ ಆಫ್ ರೈಸ್ ಆ್ಯಂಡ್ 7 to 8 ಚಿಲ್ಲೀಸ್ನ ನಾವು ಮಿಕ್ಸಿಗೆ ಹಾಕ್ಕೊಬೇಕು. ಸೊ ಅದ್ರ ಜೊತೆ ಸ್ವಲ್ಪ ಜೀರಾ, ಇಷ್ಟು ಮಾತ್ರ, ರೈಸ್, ಜೀರಾ ಆ್ಯಂಡ್ ಚಿಲ್ಲೀಸ್ ವಿ ಹ್ಯಾವ್ ಟು ಗ್ರೈಂಡ್ ಇಟ್. ಸೊ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿರೋ ಮಿಶ್ರಣ ಆಲ್ರೆಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಇದು ಡೋ ರೆಡಿ ಆಗಿದೆ, ಹಿಟ್ಟು ರೆಡಿ ಆಗಿದೆ. ಇದು ಇವಾಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಆಗಿದೆ. ಸೊ ಕಮ್ ಲೆಟ್ಸ್ ಎಂಜಾಯ್ ಅಕ್ಕಿ ರೊಟ್ಟಿ. ಸೊ ಓಕೆ, ಅಕ್ಕಿ ರೊಟ್ಟಿ ಹಿಟ್ಟು ರೆಡಿ ಆಗಿದೆ. ಸೊ ಇದಕ್ಕೆ ನಾವು ಗ್ರೇಟೆಡ್ ಕ್ಯಾರೆಟ್, 2 ಕ್ಯಾರೆಟ್ಸ್ ಮತ್ತು ಆನಿಯನ್ಸ್ 2, ಆಮೇಲೆ ಈ ರೈಸು ನಾನು ಹೇಳಿಲ್ವಾ, ರೈಸು, ಜೀರಾ ಮತ್ತು ಚಿಲ್ಲೀಸ್, ಇದನ್ನ 3ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಅದನ್ನು ಇದರೊಳಗಡೆ ಹಾಕ್ಕೊಬೇಕು. ಅಕ್ಕಿ ಹಿಟ್ಟು ಜೊತೆ ಅದನ್ನು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೊಂಡು ಮಿಕ್ಕಿದ್ದು ನಾವು ಸಬ್ಬಕ್ಸಿ, ಕೊತ್ತಂಬರಿ, ಆನಿಯನ್ಸ್, ಕ್ಯಾರೆಟ್, ಕೊಕೊನಟ್ ಇದೆಲ್ಲ ಗ್ರೇಟ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ನೀರು ಇಲ್ದಿರ, ಜಾಸ್ತಿ ಗಟ್ಟಿ ಇಲ್ದಿರ, ಸೊ ಹೀಗೆ ಬರಬೇಕು, ಹೀಗೆ. ಸೊ ಓಕೆನಾ? ಇವಾಗ ನಾವು ರೊಟ್ಟಿ ಮಾಡ್ಕೊಳ್ಳೋಣ. ಅದನ್ನು ನಾನು ಯಾವುದೇ ಬಟರ್ ಪೇಪರ್ ಆಗಲಿ ಅದನ್ನು ಯಾವುದು ಯೂಸ್ ಮಾಡ್ತಾ ಇಲ್ಲ. ಸೊ ಬೇಡ ಬಟರ್ ಪೇಪರು ಅಂತ. ಸೊ ನಮಗೆ ಗೊತ್ತಿರೈತೆ, ಒಂದು ಕಾಟನ್ ಕರ್ಚೀಫ್ ಎತ್ಕೊಂಡಿದ್ದೀನಿ. ಸೊ ಇದನ್ನು ನಾವು ರೊಟ್ಟಿಗೆ ಅಂತಲೇ ಯೂಸ್ ಮಾಡ್ತೀವಿ. ಇದನ್ನು ಆದಷ್ಟು ನಾವು ವೆಟ್ ಮಾಡ್ಕೊಬೇಕು. ವೆಟ್ ಮಾಡ್ಕೊಂಡು ಈ ಥರ ಒಂದು ಪ್ಲೇಟ್ ತೊಗೊಳ್ಳಿ. ಪ್ಲೇಟ್ ತಗೊಂಡು ಅದನ್ನು ಹೀಗೆ ಹಾಕ್ಕೊಳ್ಳಿ. ಸೊ ಈಗ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರನ್ನ, ನಾವು ಕುಡಿಯೋ ನೀರನ್ನೇ ಈ ಥರ ತೇವ ಮಾಡ್ತೀವಿ. ಸೊ ಎಲ್ಲೂ ಇದಿಲ್ದಿರ ಹಾಗೆ. ಇವಾಗ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದು ಬೇಕು ರೊಟ್ಟಿ ಹಿಟ್ಟು ಅಷ್ಟು ಮಾತ್ರ ಎತ್ಕೊಳ್ಳಿ, ಸಾಕು. ಓಕೆ, ಆಯಿತಾ? ಇವಾಗ ಇದನ್ನು ನಾವು ಹೀಗೆ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಇದು ಬೇಕೋ, ಥಿಕ್ನೆಸ್ ಬೇಕೋ, ಎಷ್ಟು ಅಗಲ ಬೇಕೋ ಅಷ್ಟು ಮಾಡ್ಕೊಬೋದು. ಸೊ ಯೂಶ್ವಲಾಗಿ ರೊಟ್ಟಿ ಜಾಸ್ತಿ ಥಿಕ್ನೆಸ್ ಇರಲ್ಲ, ತೆಳ್ಳಕ್ಕೆ ಇರುತ್ತೆ. ಓಕೆ, ಸೊ ಇವಾಗ ಇದನ್ನು ತವಾ ಮೇಲೆ ಹಾಕೋಣ. ಓಕೆನಾ? ಸೊ ತವಾ ಆಲ್ರೆಡಿ ಇಟ್ಸ್ ಗೆಟಿಂಗ್ ಹೀಟ್. ಇದನ್ನು, ಈ ಕರ್ಚೀಫ್ನ ಹೀಗೆ ಎತ್ಕೊಳ್ಳಿ. ಹೀಗೆ ಎತ್ಕೊಂಡು ಈ ತವಾ ಮೇಲೆ ಹೀಗೆ ಹಾಕಿ, ಆಮೇಲೆ ಈ ನೀರಿದೆಯಲ್ಲ, ಸೊ ಇದ್ರ ಮೇಲೆ ಸ್ವಲ್ಪ ಹೀಗೆ ಸ್ಪ್ರಿಂಕಲ್ ಮಾಡಿ ಇವಾಗ ಅದ್ರ ಮೇಲೆ ರೊಟ್ಟಿನ ತಟ್ತಾ ಹೋಗಿ ಹೀಗೆ. ಸೊ ಹೀಗೆ ಅವಾಗ ನಮಗೆ ಅದ್ರ ಮೇಲೆ ಹಾಕಿದ ತಕ್ಷಣ ಬಿಸಿ ಜಾಸ್ತಿ ತಾಕಲ್ಲ, ಆಯಿತಾ? ಓಕೆ, ಈಗ ಸೊ ಕ್ಯಾನ್ ಟೇಕ್ ದ ಕರ್ಚೀಫ್. ಹೀಗೆ ನೋಡಿ, ಸ್ವಲ್ಪ ಕೂಡ ಅದ್ರ ಮೇಲೆ ಮೆತ್ತಿರೋದಾಗಲಿ, ಎಲ್ಲೂ ಕ್ಲಾತ್ ಇದಾಗಿರೋದಾಗಲಿ ಆಗಿಲ್ಲ. ಸೊ ಎತ್ಕೊಂಡು ಈಗ ಸ್ವಲ್ಪ ಯೂಸ್ ಮಾಡೋ ಆಯಿಲ್ನ ಸ್ವಲ್ಪ ಅದ್ರ ಮೇಲೆ ಹಾಕಿ. ಹಾಂ, ಓಕೆನಾ? ಹಾಕಿ ಇವಾಗ ಅದು ಮಾಯ್ಶ್ಚರ್ ನಮಗೆ ಒಳ್ಳೆ ಹೋಗ್ತಿರುತ್ತೆ. ಅದ್ರ ಮೇಲೆ ಪ್ಲೇಟ್ ಹಾಕಿ ಈ ಥರ ಜಸ್ಟ್ ಕ್ಲೋಸ್ ಮಾಡಿ. ಓಕೆನಾ?
ಇವಾಗ ನಾವು ಆ ರೊಟ್ಟಿಗೆ ಬೇಕಾಗಿರೋ ತೊಗರಿಬೇಳೆ ಚಟ್ನಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ನೋಡೋಣ. ಸೊ ತೊಗರಿಬೇಳೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಚಟ್ನಿ, ತೊಗರಿಬೇಳೆ ಚಟ್ನಿ. ಸೊ ಈ ತೊಗರಿಬೇಳೆನ ಎತ್ಕೊಂಡಿದ್ದು ತೊಗರಿಬೇಳೆನ ಏನು ಮಾಡ್ಕೊಂಡು ಸ್ವಲ್ಪ ಹುರ್ಕೊಬೇಕು. ಸೊ ಹೇಗೆ ಹುರ್ಕೊಬೇಕು ಅಂದರೆ ಬಾಯಿಗೆ ಹಾಕೊಂಡ್ರೆ ಕಟ್ಟುಮ್ ಅಂತ ಸೌಂಡ್ ಬರಬೇಕು. ಸೊ ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ 1 ಕಪ್ ಆಫ್ ತೊಗರಿಬೇಳೆ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಬೇಡ, ಸ್ವಲ್ಪ ತೊಗೊಳ್ಳಿ. ಆಮೇಲೆ 1 ಕಪ್ ಆಫ್ ಒಣಗಿದ ಕೊಬ್ಬರಿ, ಆಯಿತಾ. ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು, ಒಂದು 10 ರೆಡ್ ಚಿಲ್ಲೀಸ್, ಡ್ರೈ ಚಿಲ್ಲೀಸ್. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಇದು ಕರಿ ಲೀವ್ಸ್, ಆಮೇಲೆ ಕೊರಿಯಾಂಡರ್. ಇವಾಗ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ. A few moments later. ನಾನು ಮಿಕ್ಸಿಗೆ ಅದು ತೊಗರಿಬೇಳೆ, ಕೊಬ್ಬರಿ, ಹುಣಸೆಹಣ್ಣು, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಇಷ್ಟಿರುತ್ತೆ. ಇರುವಾಗ ಅವಾಗ ನಾವು ಏನು ಮಾಡಬೇಕು, ಅದರಲ್ಲಿ ಈ ಆನಿಯನ್ಸ್ ಕಟ್ ಮಾಡಿರ್ತೀವಲ್ವ, ಒಂದು ಆನಿಯನ್ಸು, ಈ ಆನಿಯನ್ಸ್, ಗಾರ್ಲಿಕ್ ಇದೆಲ್ಲ ಜಾರ್ಗೆ ಹಾಕ್ಕೊಬೇಕು. 3/4 ಭಾಗ ಚಟ್ನಿ ಹಾಕಿದ್ಮೇಲೆ ಹಾಕ್ಕೊಬೇಕು. ಸೊ ಈಗ ಕ್ಲೀನ್ ಮಾಡಿರೋ ಕೊರಿಯಾಂಡರ್ ಸ್ವಲ್ಪ ಅಷ್ಟೇ. ಇವಾಗ ಇದನ್ನು ತಿರ್ಗಾ ಗ್ರೈಂಡ್ ಮಾಡೋಣ. A few minutes later. ಸೊ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ತೊಗರಿಬೇಳೆ ಚಟ್ನಿ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಲ್ವ. ಇದನ್ನು ರೊಟ್ಟಿಗೆ, ಬಿಸಿ ಬಿಸಿ ರೈಸ್ಗೆ, ಯೂಶಲಾಗಿ ಆ ಕಾಲದಲ್ಲಿ ಮುದ್ದೆ ಕೂಡ ತಿಂತಾಯಿದ್ರು. ತಿಂದು ಬೆಳೆದಿದ್ದೀವಿ ನಾವು ಆಲ್ಮೋಸ್ಟು. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು, ಬಟ್ ಡೋಂಟ್ ವಾಂಟ್ ಟು ಕೀಪ್ ಇನ್ ದ ಫ್ರಿಜ್. ಫ್ರೆಶ್ ಆಗೇ ತಿನ್ನೋಣ. ಓಕೆ, ಸೊ ಇವಾಗ ತೊಗರಿಬೇಳೆ ಚಟ್ನಿನ ಬೌಲ್ಗೆ ತೊಗೊಂಡಿರುತ್ತೆ. ಇವಾಗ ಒಗ್ಗರಣೆ ಹಾಕೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಸಾಕೋದಕ್ಕೆ, ಜಾಸ್ತಿ ಬೇಡ. 2 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಸೊ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಇದಕ್ಕೆ ಬೇಕು ಅಂದರೆ ಇದು ಒಣಗಿದ ಮೆಣಸಿನ್ಕಾಯಿ లేదా ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಅದಕ್ಕೆ ಹಾಕ್ಕೊಬೋದು, ಆ್ಯಡ್ ಮಾಡ್ಕೊಬೋದು ಗಾರ್ನಿಷ್ಗೆ. ಸೊ ನಮಗೆ ಬೇಕಾಗಿಲ್ಲ, ನಾವು ಆಲ್ಮೋಸ್ಟ್ ಅದಕ್ಕೆ ಬೇಕಾಗಿರೋ ಖಾರ ಹಾಕಿದ್ದೀವಿ. ಜಸ್ಟ್ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಆ್ಯಂಡ್ ಕರಿ ಲೀವ್ಸ್ ಹಾಕ್ಕೊಳ್ಳೋಣ. ಸೊ ಹಾಗೆ ಇನ್ನೊಂದು ಕಡೆ ನಮ್ಮ ರೊಟ್ಟಿ ಏನಾಗಿದೆ ಅಂತ ನಾವು ನೋಡೋಣ. ಸೊ ಆಲ್ಮೋಸ್ಟ್ ಇಟ್ಸ್ ಗೆಟ್ಟಿಂಗ್ ಡನ್. ಸ್ವಲ್ಪ ರೋಸ್ಟೆಡ್ ಆಗಿ ಮಾಡ್ತಾಯಿದ್ದೀನಿ ರೊಟ್ಟಿನ. ಮೆತ್ತಗೆ ಮಾಡಿದ್ರೆ ಅಷ್ಟೊಂದು ಇದಾಗಿರಲ್ಲ. ಸೊ ನಮಗೆ ರೋಸ್ಟೆಡ್ ಆಗಬೇಕು. ಸೊ ರೋಸ್ಟೆಡ್ ಥರ ಮಾಡ್ಕೊತಾ ಇದ್ದೀನಿ. ಸೊ ಇದಾಯಿತು. ಇದಕ್ಕೆ ಕರಿಬೇವು, ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಸೊ ತೊಗರಿಬೇಳೆ ಚಟ್ನಿಯೂ ನಮ್ಮ ರೆಡಿಯಾಗಿದೆ. ಸೊ ನಮ್ಮ ಅಕ್ಕಿ ರೊಟ್ಟಿನ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ವಿತ್ ತೊಗರಿಬೇಳೆ ಚಟ್ನಿ ಇವತ್ತಿನ ನಮ್ಮ ಡಿನ್ನರ್. ಸೊ ಇವಾಗ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ಹೇಳ್ತೀನಿ.
ಅಂದರೆ ಇದು ಅಕ್ಕಿ ರೊಟ್ಟಿ ಅಂದರೆ ಏನು ಅಂತ ಅನಿಸ್ಬೋದು ಎಲ್ರಿಗೂ. ಸೊ ಇದೇನು ಅಂತ ಸ್ಪೆಷಲ್ ಐಟಮ್ ಅಂತ. ಬಟ್ ಏನು ಅಂದರೆ ರಾತ್ರಿ ಹೊತ್ತು ಯೂಶ್ವಲಾಗಿ ಯಾರು ರೈಸ್ ಜಾಸ್ತಿ ತೊಗೊಳ್ಳಲ್ಲ, ಲೈಕ್ ರೈಸ್ ಸಾಂಬಾರು ಆ ಥರ ಚಪಾತಿ ಆ ಥರ ತೊಗೊತಾರೆ, ಅಂಥವ್ರಿಗೆ ಒಳ್ಳೆ ಡಿನ್ನರ್ ಇದು. ಬಿಸಿಯಾಗಿದೆ. ಸೂಪರಾಗಿದೆ. ಸೊ ನೀವು ಟ್ರೈ ಮಾಡಿ ನೋಡಿ, ತಿಂದು ನೋಡಿ. ಸಮ್ ರೇಷಿಯೋ ಆಫ್ ಆಯಿಲ್ ಮಾತ್ರ ಬಿಟ್ಟರೆ ಮಿಕ್ಕಿದೆಲ್ಲ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡಿರೋದು. ಸೊ ನೈಟ್ ಹೊತ್ತು ತಿಂದರೆ ನಮಗೆ ಅಂತ ಏನು ಕೊಲೆಸ್ಟ್ರಾಲ್ ಆಗಲಿ ದಪ್ಪ ಆಗೋದಾಗಲಿ ಆ ಥರದ್ದು ಏನಿರಲ್ಲ. ಸೊ ಡಯಟ್ ಮಾಡೋರಿಗೆ ಒಳ್ಳೆ ಫುಡ್ ಅಂತ ನಾನು ಅಂದ್ಕೊತೀನಿ. ಸೊ ದಟ್ಸ್ ಇಟ್. ನಾನು ಮಾಡಿರೋ ಇವತ್ತು ಅಕ್ಕಿ ರೊಟ್ಟಿ ವಿತ್ ತೊಗರಿಬೇಳೆ ಚಟ್ನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ಸ್. ಬ್ಲಾಗ್ಸ್ ವಿತ್ ಆಶಾ.